ಇಟ್ ಈಸ್ ನಾಟ್ ದೇರ್ ರೈಟ್. ಆಡು ಭಾಷೆಯಲ್ಲಿ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು, ನೀವು ಯಾಕೆ ಹೇಳ್ತೀರಿ ಅನ್ನೋ ಥರ ಇಸ್ರೇಲ್ದ ಭಾವನೆ ಇದೆ. ಅವರು ಮಾಡಬೇಕಾಗಿರೋದು UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗಬೇಕು, UN ಸೆಕ್ಯೂರಿಟಿ ಕೌನ್ಸಿಲ್ ಹ್ಯಾಸ್ ಟು ಡಿಸೈಡ್ ವಾಟ್ ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್, ಆಲ್ ದಟ್. ಬಟ್ ಇವ್ರು ಹೇಳೋದು ನಾವು ಎಕ್ಸಿಸ್ಟೇ ಆಗಲ್ವಲ್ಲಪ್ಪ, ಸೊ ಐ ವಿಲ್ ಟೇಕ್ ಆಕ್ಷನ್ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗ್ತಾ ಇರೋದು. ರೈಟಾ ರಾಂಗಾ, ಜಸ್ಟಿಫೈಯಬಲ್ಲ ನಾಟ್ ಜಸ್ಟಿಫೈಯಬಲ್ಲ, ಅವರವರ ಭಾವಕ್ಕೆ ಅವರವರು ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇವಾಗ ಫಸ್ಟ್ ಅಟ್ಯಾಕ್ ಮಾಡಿದ್ದು ಇಸ್ರೇಲ್ ಅಲ್ಲಿ ಈ ಎಪಿಸೋಡಲ್ಲಿ. ಹೌದು. ಬಟ್ ಆಲ್ ದ ಕಂಟ್ರೀಸ್, ವೆದರ್ ಇಟ್ ಇಸ್ ಫ್ರಾನ್ಸ್ ಆರ್ ದಿಸ್ ಆರ್ ದಟ್, ದೇ ಆಲ್ ಬ್ಲೇಮ್ಡ್ ಇರಾನ್. ಆ್ಯಂಡ್ ಇದರಲ್ಲಿ ಒಂದು ಪಾರ್ಟು ಆ್ಯಕ್ಟ್ ಮಾಡಿದ್ದು IAEA ಚೀಫ್, ಅಟಾಮಿಕ್ ಎನರ್ಜಿ ಏಜೆನ್ಸಿ ಚೀಫು ರಾಫೆಲ್ ಗ್ರಾಸಿ ಅಂತ, ದೇ ಆಲ್ಸೋ ಪ್ಲೇಡ್ ಎ ಮಿಸ್ಚೀಫ್. ಅಟ್ಯಾಕ್ ಮಾಡೋದಕ್ಕೆ ಒಂಚೂರು ಮೊದಲು ದೇ ಗೇವ್ ಎನ್ ಆಂಬಿಗ್ಯೂಯಸ್ ಸ್ಟೇಟ್ಮೆಂಟ್. ಏನು ಅಂದರೆ, ವಿ ಕೆನಾಟ್ ಕನ್ಫರ್ಮ್ ದಟ್ ಇರಾನ್ ಈಸ್ ಟ್ರೈಂಗ್ ಟು ಮೇಕ್ ಎ ಬಾಂಬ್. ಅದು ಏನಕ್ಕೆ ಹೇಳಬೇಕು ಅಂತ ಗೊತ್ತಿಲ್ಲ. ಓಕೆ, 60% ಆಗಿದೆ. ದೇ ಆರ್ ನಾಟ್ ಕೋಆಪರೇಟಿಂಗ್, ನಮ್ಮ ಜೊತೆ ಕೋಆಪರೇಷನ್ ಕೊಡ್ತಾ ಇಲ್ಲ ಅಂತ. ಸೊ ದ್ಯಾಟ್ ವಾಸ್ ಯೂಸ್ಡ್ ಆ್ಯಸ್ ಎ ಪಾಸಿಬಿಲಿಟಿ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ. ಈಗ ನಿನ್ನೆ ಬಂದ್ಬಿಟ್ಟು ಇಲ್ಲ ನಾವು ಆಗ ಹೇಳೇ ಇಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಆದಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಸೇಮ್ IAEA ಚೀಫ್. ಬಟ್ ದ ಥಿಂಗ್ ಈಸ್, ಒನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯಾವ ದೇಶಗಳು ಪ್ರಬಲವಾಗಿರುತ್ತೆ, ಅವ್ರು ಶಕ್ತಿಯುತವಾಗಿರುತ್ತೆ, ಅವರು ತಮಗೆ ಬೇಕಾದನ್ನು ಇಂಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಜಗತ್ತಿನ ಸತ್ಯ. ಅದರಲ್ಲಿ ನೀವು UN ಇರ್ಬೋದು, ಎಲ್ಲ ಇರ್ಬೋದು, ಬಟ್ ದೀಸ್ ಆರ್ ನಾಟ್. ಫಾರ್ ಎಕ್ಸಾಂಪಲು, ಇಲ್ಲಿ ಏನೋ ಆಗುತ್ತೆ, ಡಿಸ್ಪ್ಯೂಟ್ ಆಗುತ್ತೆ, ಏನೋ ಆದರೆ ಇಲ್ಲಿ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ಲಾ ಇದೆ, ಎಲ್ಲ ಇದೆ ಅಲ್ವಾ ಇಂಡಿಯಾದಲ್ಲಿನೂ. ಹೌದು, ಲಾನಲ್ಲೆಲ್ಲ ಬರೆದಿದೆ, ಪ್ರತಿಯೊಂದು ಬರೆದಿದೆ, ಯಾವುದು ತಪ್ಪು ಯಾವುದು ರೈಟ್ ಅಂತ. ವೈ ಡು ವಿ ಹ್ಯಾವ್ ಜಡ್ಜಸ್ ಆ್ಯಂಡ್ ವೈ ಡು ವಿ ಹ್ಯಾವ್ ಲಾಯರ್ಸ್? ಬಿಕಾಸ್ ಇಟ್ ಈಸ್ ಇಂಟರ್ಪ್ರಿಟೇಷನ್. ಕರೆಕ್ಟ್. ಹೌ ಡು ಯು ಇಂಟರ್ಪ್ರಿಟ್ how the lawyer argues and how the judge at that time decides? Yes. It also, there is only ಒಂದೇ ಥರ ಡಿಸೈಡ್ ಮಾಡೋಕ್ಕಾಗೋದು ಅಂದರೆ, ಯು ಡೋಂಟ್ ಇವನ್ ನೀಡ್ ಜಡ್ಜಸ್, ಅದನ್ನು ಕರೆಕ್ಟಾಗಿ ಓದ್ಬಿಟ್ರೆ ಸಾಕು. ಬಟ್ ಅನ್ಫಾರ್ಚುನೇಟ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ಎನ್ಫೋರ್ಸಿಂಗ್ ಅಥಾರಿಟಿ ಯಾರೂ ಇಲ್ಲ. ಈಗ ನೀವು ಇವರು ತಪ್ಪು ಅಂತ ಮಾಡಿದ್ರು ಅದನ್ನು ಎನ್ಫೋರ್ಸ್ ಮಾಡೋದು ಯಾರು? ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು, ದೇ ವಿಲ್ ರೂಲ್ ಸಮಥಿಂಗ್, ಅದನ್ನು ನೀವು ಯಾರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅಂಡ್ ಸೊ ಇಸ್ ರಾಂಗ್ ಅಂದರೆ. ಅದೇ ಥರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ದೇ ವಿಲ್ ಹೋಲ್ಡ್ ಸಂಬಡಿ ರೆಸ್ಪಾನ್ಸಿಬಲ್. ಇವ್ರು ಹೇಳ್ತಾರೆ ನಾವಂತೂ ಸಿಗ್ನೆಟರಿನೇ ಅಲ್ಲ ಅಂತ. ಸೊ ಡೆಸ್ಪೈಟ್ ಎವ್ರಿಥಿಂಗ್ ನಾವು ಡಿಸ್ಕಸ್ ಮಾಡ್ಬೋದು, ಬಟ್ ಇಷ್ಟೆಲ್ಲ ಆದ್ರೂ ಇಟ್ ಡಸಂಟ್ ಬ್ಲ್ಯಾಕ್ ವೈಟ್ ಥರ ವರ್ಕ್ ಆಗಲ್ಲ. ಸೊ ಎವ್ರಿ ಕಂಟ್ರಿ ಅವರವ್ರ ದೇಶದ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು ಇಬ್ಬರನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶದ ಇಂಟ್ರೆಸ್ಟ್ ಏನು ಅಂತ ನಾವು ನೋಡಿ. ಅಷ್ಟೇ. ಸರ್ ನಮಸ್ತೆ ಸರ್, ನನ್ನ ಹೆಸರು ದೊಡ್ಡಬಸವ ಅಂತ ಸರ್, ರಾಜ್ಯಶಾಸ್ತ್ರ ವಿಭಾಗದಿಂದ. ನನ್ನ ಪ್ರಶ್ನೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಕಡೆ ಯುದ್ಧ ನಡೀತಾನೆ ಇದೆ ಸರ್. ಭಾರತ ಪಾಕಿಸ್ತಾನ ಇರ್ಬೋದು, ಇಸ್ರೇಲ್ ಇರಾನ್ ಇರ್ಬೋದು, ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳು ಹೀಗೆ ನಡೀತಾ ಇದ್ದಾವೆ ಸರ್. ಆದರೆ 1969ರಲ್ಲಿ ಒಂದು ಒಪ್ಪಂದ ಆಗಿತ್ತು ಸರ್, NPT ಅಂತಂದ ಅಣುಬಾಂಬ್ ಪ್ರಸರಣ ರಹಿತ ಒಪ್ಪಂದ ಅಂತ ಸರ್. ಆ ಒಪ್ಪಂದವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳು ಮುರಿದು ತನ್ನ ಪ್ರಾಬಲ್ಯವನ್ನು ಮರೀಲಿಕ್ಕೆ ಹೋಗ್ತಾ ಇದ್ದಾವೆ ಸರ್. ಇದರಿಂದ ವಿಶ್ವಸಂಸ್ಥೆ ಅಂದರೆ ತನ್ನ ಕಾರ್ಯವನ್ನು ಮೊಟಕುಗೊಳಿಸ್ತಾ ಇದೆಯಾ ಸರ್, ಅಥವಾ ಇದರಿಂದ ಹೊಸ ಅಂತಾರಾಷ್ಟ್ರೀಯ ಸಂಘಟನೆಯ ಉದಯದ ಅನಿವಾರ್ಯತೆ ಇದೆಯಾ ಸರ್? ಇಂಥ ಟೈಮ್ನಲ್ಲಿ ವಿಶ್ವಸಂಸ್ಥೆ ಅದೊಂದು ಜವಾಬ್ದಾರಿ ಅಂತ ಇರ್ಬೇಕಲ್ವಾ? ಹೌದು. ಅದು ಒಂದು ಫೋಟೋ ಬಹಳ ವೈರಲ್ ಆಗಿತ್ತು, ಅನ್ಇನ್ವಾಲ್ವ್ಡ್ ಇನ್ ಪೀಸ್ ಅಂತ. ವಿಶ್ವಸಂಸ್ಥೆ ಓಕೆ, ಎಸ್. ಇವಾಗ ಬರೀ ಇತ್ತೀಚೆಗೆ ಈ ಕದನಗಳು ಶುರುವಾಗಿಲ್ಲ. 1989ನಲ್ಲಿ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಯಿತು. ಓಕೆ, ಕೊಲ್ಯಾಪ್ಸ್ ಆದಮೇಲೆ ಅಮೇರಿಕಾ ಬಿಕೇಮ್ ಒಂಥರ ಸೋಲ್ ಪವರ್ ಇನ್ ದ ವರ್ಲ್ಡ್, ಅಥವಾ ಯೂನಿಪೋಲಾರ್ ವರ್ಲ್ಡ್ ಅಂತ ಹೇಳ್ತಾರೆ, ಆ ಥರ ದೇಶ ಆಯಿತು. ಆವಾಗ ಅವರೊಬ್ಬರೇ ಇದ್ದಿದ್ದರಿಂದ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಅವರೆಲ್ಲ ತಿಳ್ಕೊಂಡಿದ್ರು, ನಡೀತಾ ಇತ್ತು. ಬಟ್ ಆಗಲೂ ಯುದ್ಧ ಶುರುವಾಯಿತು. ಇವಾಗ ನಿಮ್ಗೆ ಗೊತ್ತಿರೋ ಇರಾಕ್ ಯುದ್ಧ ಶುರುವಾಯಿತು. ಆದಮೇಲೆ ಒಂದು ಅರಬ್ ಸ್ಪ್ರಿಂಗ್ ಅಂತ ಶುರುವಾಯಿತು, ತುನಿಸಿಯಾಯಿಂದ ಶುರುವಾಯಿತು. ತುನಿಸಿಯಾದಲ್ಲಾಯಿತು, ಲಿಬಿಯಾದಲ್ಲಾಯಿತು, ಸಿರಿಯಾದಲ್ಲಾಯಿತು, ಬಹ್ರೈನಲ್ಲಾಯಿತು. ಆ್ಯಕ್ಚುಲಿ ಅಲ್ಲಿ ಕಡಿಮೆ ಮಾಡಿದ್ರು, ಬಟ್ ಅಲ್ಲಿ ಮಾಡಿದ್ರು. ಸುಮಾರು ಎಲ್ಲ ಕಡೆ ನಡೀತು. ಅದಾದಮೇಲೆ ನಡೀತಾ ಸುದಾನಲ್ಲಿ ನಿಮಗೆ ಅಂದರೆ ಏನು ಅಂದರೆ, ನಿಮಗೆ ಟಿ ವಿ ಕವರೇಜ್ ಇಲ್ಲ, ಜರ್ನಲಿಸ್ಟ್ ಅಲ್ಲಿ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ನಡೀತಿಲ್ಲ ಅಂತ. ಆಫ್ರಿಕಾದಲ್ಲಿ ಎಷ್ಟು ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ ಗೊತ್ತಾ? ಎಷ್ಟೆಷ್ಟು
ಎಂಥ ದೊಡ್ಡ ದೊಡ್ಡ ಇದೆಲ್ಲ ನಡೀತಾ ಇದೆ, ಸಿವಿಲ್ ವಾರ್ಸ್ ನಡೀತಾ ಇದೆ. ಅದೆಲ್ಲ ಆದಮೇಲೆ ಈಗ ಉಕ್ರೇನಲ್ಲಿ ನಡೀತಾ ಇದೆ. ಯುಕ್ರೇನಲ್ಲಿ ನಡೀತಾ ಇರುವಾಗಲೇ ಆಲ್ರೆಡಿ ಇಲ್ಲಿ ಇಸ್ರೇಲ್ದು ಶುರುವಾಗ್ಬಿಟ್ಟಿತ್ತು ಅಲ್ಲಿ. ಓಕೆ, ಈ ಥರ ಹೂತೀಸು ಆವಾಗಲೇ ಇರಾನ್, ಹೂತೀಸು, ಯಮನ್ನು, ಸೌದಿ ಅರೇಬಿಯಾ, ಅದು ಪ್ರಾಕ್ಸಿ ವಾರ್ ನಡೀತಾ ಇದೆ. ಸೊ ಇದೆಲ್ಲ ನಡೆಯೋದೇನು ಕಡಿಮೆ ಆಗಿಲ್ಲ, ನಡೀತಾನೇ ಇದೆ. ಬಟ್ ಏನಾಗ್ತಾ ಇದೆ ಈಗ ಲಾಸ್ಟ್ 10-15 ವರ್ಷದಲ್ಲಿ ಅಂದರೆ ಈ ವರ್ಲ್ಡ್ ಆರ್ಡರ್ ಅಂತ ಹೇಳ್ತಾರೆ, ಅದು ಚೇಂಜ್ ಆಗ್ತಾ ಇದೆ. ಮೊದಲು 2010ವರೆಗೂ ಓಕೆ, ಅಮೇರಿಕಾ ಇತ್ತು, ಅವರೇ ಪವರ್ಫುಲ್ ಆಗಿದ್ದರು. ಯುರೋಪು ಅವರು ಪವರ್ಫುಲ್ಲು ಆಗಿದ್ದವರು ಕಡಿಮೆ ಆಗೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಏನಾಯಿತು, ಒಂದು ರಷ್ಯಾ ಪವರ್ಫುಲ್ಲಾಗಿ ಬಂತು, ಎರಡನೇದು ಚೈನಾ 2007-8 ಆದಮೇಲೆ ರಿಸೆಷನ್ ಆಯ್ತಲ್ಲ, ಅದಾದಮೇಲೆ ಚೈನಾ ಬಿಕೇಮ್ ಎ ಮೇಜರ್ ಪವರ್, ಇಂಪಾರ್ಟೆಂಟ್ ಪವರ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಅಫೆನ್ಸ್ ಆ್ಯಂಡ್ ಡಿಫೆನ್ಸ್, ಬಟ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಎಕಾನಮಿ, ಟೆಕ್ನಾಲಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.